ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಿದೆಯಾ? ಹಾಗಾದ್ರೆ ಇವತ್ತೇ ನಿಮ್ಮ ಬೆಡ್ರೂಮ್ನಲ್ಲಿ ಈ ಒಂದು ಸಣ್ಣ ಬದಲಾವಣೆ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಕಲ್ಲುಪ್ಪಿಗೆ ಅಪಾರವಾದ ಶಕ್ತಿಯಿದೆ. ಏಕೆಂದರೆ ಲಕ್ಷ್ಮೀದೇವಿಯ ಜೊತೆಯಲ್ಲೇ ಉಪ್ಪು ಕೂಡ ಸಮುದ್ರದಿಂದ ಜನಿಸಿದೆ. ನಿಮಗೆ ಎಷ್ಟೇ ಕಷ್ಟಗಳಿದ್ದರೂ ಸರಿ, ಉಪ್ಪಿನಿಂದ ಕೆಲವು ಪರಿಹಾರಗಳನ್ನು ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಶೂನ್ಯ ಹಂತದಿಂದ ಅತ್ಯುನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ನಿಮಗಿರುವ ಪ್ರತಿಯೊಂದು ಸಮಸ್ಯೆಯೂ ಕಲ್ಲುಪ್ಪಿನ ಯಾವುದಾದರೊಂದು ಪರಿಹಾರದಿಂದ ದೂರವಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಉಪ್ಪಿನ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಆರ್ಥಿಕವಾಗಿ ಉತ್ತಮ ಪ್ರಗತಿ ಕಾಣಬೇಕಾದರೆ ಯಾವುದಾದರೊಂದು ಶುಕ್ರವಾರದ ದಿನ ಒಂದು ಸಣ್ಣ ಗಾಜಿನ ಬಟ್ಟಲಿನಲ್ಲಿ ಪೂರ್ತಿಯಾಗಿ ಕಲ್ಲುಪ್ಪನ್ನು ತುಂಬಿಸಿ ಅದನ್ನು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಧನ ಹರಿವು ಹೆಚ್ಚಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಶನಿವಾರ ಮತ್ತು ಮಂಗಳವಾರದ ದಿನಗಳಲ್ಲಿ ತಿಳಿಯದೆಯೂ ಉಪ್ಪನ್ನು ಖರೀದಿಸಬಾರದು. ಆದರೆ ಶುಕ್ರವಾರದ ದಿನ ಉಪ್ಪನ್ನು ಖರೀದಿಸಿದರೆ ನಿಮ್ಮ ಮನೆಗೆ ಐಶ್ವರ್ಯ ಒದಗಿ ಬರುತ್ತದೆ. ಸಾಯಂಕಾಲ 6 ಗಂಟೆಯ ನಂತರ ಯಾರಿಗೂ ಉಪ್ಪನ್ನು ಸಾಲವಾಗಿ ಕೊಡಬಾರದು. ಹಾಗೆ ಕೊಟ್ಟರೆ ನಿಮ್ಮ ಮನೆಯ ಲಕ್ಷ್ಮಿ ಬೇರೆ ಮನೆಗೆ ಹೊರಟು ಹೋಗುತ್ತಾಳೆ. ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬದ ಪಕ್ಕದಲ್ಲೇ ನೇರವಾಗಿ ಬೆಲ್ಲ ಅಥವಾ ಸಕ್ಕರೆ ಡಬ್ಬ ಇರಬಾರದು. ಇದರಿಂದ ನಿಮ್ಮ ಮನೆಯಲ್ಲಿ ರಾಹುಕೇತುಗಳ ಘರ್ಷಣೆಯಾಗಿ ಗಂಡ ಹೆಂಡತಿಯ ನಡುವೆ ಜಗಳಗಳು ಉಂಟಾಗುತ್ತವೆ. ಹಾಗೆಯೇ ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬವನ್ನು ಇಟ್ಟುಕೊಳ್ಳಬೇಕು. ವಾಸ್ತು ಪ್ರಕಾರ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಅಂದರೆ ಕುಬೇರ ಸ್ಥಾನದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಹಾಗೂ ಸಂಬಳದ ಏರಿಕೆಯಾಗುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರದ ದಿನ ಉಪ್ಪು ನೀರಿನಿಂದ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ಮನೆ ಒರೆಸುವ ನೀರಿನಲ್ಲಿ 1 ಹಿಡಿ ಕಲ್ಲುಪ್ಪು ಹಾಕಿ ಮನೆ ಒರೆಸಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ಹೊರಟು ಹೋಗುತ್ತವೆ. ಮನೆಯ ಸಿಂಹದ್ವಾರವನ್ನು ಅದೃಷ್ಟದ ದ್ವಾರ ಎಂದು ಭಾವಿಸಲಾಗುತ್ತದೆ. ಆದ್ದರಿಂದ ಒಂದು ಕೆಂಪು ಬಟ್ಟಡೆಯಲ್ಲಿ ಕಲ್ಲುಪ್ಪನ್ನು ಮೂಟೆ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಯಾವುದೇ ನರದೃಷ್ಟಿ, ಮಾಟಮಂತ್ರದ ಶಕ್ತಿಗಳು ಮನೆಕ್ಕುள் ಬರದಂತೆ ತಡೆಯಬಹುದು. ಇನ್ನು ಪ್ರತಿ ವಾರಕ್ಕೊಮ್ಮೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ಉಪ್ಪಿನಿಂದ ದೃಷ್ಟಿ ತೆಗೆಯಿರಿ. 1 ಹಿಡಿ ಕಲ್ಲುಪ್ಪಿನಿಂದ 3 ಬಾರಿ ದೃಷ್ಟಿ ತೆಗೆದು ಆ ಉಪ್ಪನ್ನು ಉರಿಯುತ್ತಿರುವ ಕೆಂಡದಲ್ಲಿ ಅಥವಾ ನೀರಿನಲ್ಲಿ ಹಾಕಿ ಎಂತಹುದೇ ದೃಷ್ಟಿಯಾಗಿದ್ದರೂ ತಕ್ಷಣವೇ ನಿವಾರಣೆಯಾಗುತ್ತದೆ. ಉಪ್ಪನ್ನು ಯಾರ ಕೈಗೂ ನೇರವಾಗಿ ಕೊಡಬಾರದು. ಮತ್ತೊಬ್ಬರ ಕೈಗೆ ನೇರವಾಗಿ ಉಪ್ಪನ್ನು ಕೊಟ್ರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ದೇವಿ ಹೊರಟು ಹೋಗುತ್ತಾಳೆ. ಹಾಗೆಯೇ ಉಪ್ಪು ತಗೊಂಡವರು ಮತ್ತು ಉಪ್ಪು ಕೊಟ್ಟವರ ನಡುವೆ ಜಗಳಗಳು ಉಂಟಾಗುತ್ತವೆ. ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬ ಖಾಲಿಯಾಗಿ ಇರಬಾರದು. ಉಪ್ಪು ಯಾವಾಗಲೂ ತುಂಬಿರಬೇಕು. ಉಪ್ಪಿನ ಡಬ್ಬ ಅರ್ಧಕ್ಕೆ ಬರುತ್ತಿದ್ದಂತೆ ತಕ್ಷಣವೇ ತುಂಬಿಸಿ. ಉಪ್ಪು ಖಾಲಿಯಾದರೆ ದಾರಿದ್ರ್ಯ ಸುತ್ತಿಕೊಳ್ಳುತ್ತದೆ. ಹಾಗೆಯೇ ಉಪ್ಪಿನ ಡಬ್ಬದಲ್ಲಿ ಸ್ಟೀಲ್ ಚಮಚಗಳನ್ನು ಇಡಬಾರದು. ಉಪ್ಪಿನಲ್ಲಿ ಕೇವಲ ಮರದ ಚಮಚ ಅಥವಾ ಗಾಜಿನ ಚಮಚವನ್ನು ಮಾತ್ರ ಇಟ್ಟುಕೊಳ್ಳಿ. ಇನ್ನು ಊಟ ಮಾಡುವಾಗ ಆಹಾರದಲ್ಲಿ ಉಪ್ಪು ಕಡಿಮೆಯಾಗಿದೆ ಎಂದು ಎಂಜಲು ಕೈಯಿಂದ ಉಪ್ಪಿನ ಡಬ್ಬವನ್ನು ಮುಟ್ಟಬಾರದು. ಇದನ್ನು ಮಹಾಪಾಪ ಎಂದು ಪರಿಗಣಿಸಲಾಗುತ್ತದೆ. ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸುವಾಗ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಹೊಸ್ತಿಲನ್ನು ತೊಳೆದರೆ ನಿಮ್ಮ ಹೊಸ್ತಿಲು ದಾಟಿ ಯಾವುದೇ ದುಷ್ಟಶಕ್ತಿಗಳು ಒಳಗೆ ಬರಲಾರವು. ವಾಸ್ತು ಪ್ರಕಾರ ಉಪ್ಪಿನ ಡಬ್ಬವನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು. ಯಾವುದಾದರೊಂದು ಕಪಾಟಿನಲ್ಲಿ ಅಥವಾ ತಟ್ಟೆಯ ಮೇಲಷ್ಟೇ ಇಡಬೇಕು. ಹಾಗೆಯೇ ಅಡುಗೆಯಲ್ಲಿ ಉಪ್ಪು ಹಾಕುವಾಗ ಎಡಗೈಯಿಂದ ಹಾಕಬಾರದು. ಇದು ದಾರಿದ್ರ್ಯವನ್ನು ತಂದೊಡ್ಡುತ್ತದೆ. ರಾತ್ರಿ ವೇಳೆ ಕೆಟ್ಟ ಕನಸುಗಳು ಹೆಚ್ಚಾಗಿ ಬರುತ್ತಿದ್ದರೆ ಅಥವಾ ನಿದ್ದೆ ಬರದಿದ್ದರೆ ನೀವು ಮಲಗುವ ಮಂಚದ ಕೆಳಗೆ ಒಂದು ಸಣ್ಣ ಬಟ್ಟಲಿನಲ್ಲಿ ಉಪ್ಪನ್ನು ಇಟ್ಟರೆ ಮನಸ್ಸು ಪ್ರಶಾಂತವಾಗಿ ಬದಲಾಗಿ ಕೆಟ್ಟ ಕನಸುಗಳು ಬರದೇ ಉತ್ತಮ ನಿದ್ದೆ ಬರುತ್ತದೆ. ಹಾಗೆಯೇ ವಾರಕ್ಕೊಮ್ಮೆ ಸ್ನಾನ ಮಾಡುವ ನೀರಿನಲ್ಲಿ 1 ಚಿಟಿಕೆ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಿದರೆ ಮೈಮೇಲಿರುವ ನಕಾರಾತ್ಮಕ ಶಕ್ತಿ ಹಾಗೂ ಅನಾರೋಗ್ಯದ ಸಮಸ್ಯೆಗಳೆಲ್ಲವೂ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ. ನಿಮಗೆ ನರದೃಷ್ಟಿ ಹೆಚ್ಚಾಗಿ ತಗುಲಿದ್ದರೆ ಕಣ್ಣಿನಿಂದ ನೀರು ಬರುವುದು, ಆಕಳಿಕೆ ಬರುವುದು, ದಿಢೀರನೆ ತಲೆನೋವು ಬರುವುದು ಹೀಗೆ ಆಗುತ್ತಿರುತ್ತದೆ. ಅಂತಹ ಸಮಯದಲ್ಲಿ ತಕ್ಷಣವೇ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಿ. ಹೊಸದಾಗಿ ಮನೆಗೆ ಗೃಹ ಪ್ರವೇಶ ಮಾಡುವಾಗ ಅಥವಾ ಹೊಸದಾಗಿ ಬಾಡಿಗೆ ಮನೆಗೆ ಕಾಲಿಡುವಾಗ ನಿಮ್ಮ ಮನೆಯ 4 ಮೂಲೆಗಳಲ್ಲಿ ಸ್ವಲ್ಪ ಉಪ್ಪನ್ನು ಉದುರಿಸಿ
ಮರುದಿನ ಬೆಳಗ್ಗೆಯೇ ಕಸಬರಿಕೆಯಿಂದ ಗುಡಿಸಿ ಹೊರಹಾಕಿ. ಇದರಿಂದ ನಿಮ್ಮ ಮನೆಗೆ ದೇವತೆಗಳು ಪ್ರವೇಶಿಸುತ್ತಾರೆ. ಇನ್ನು ನೀವು ಹೊಸದಾಗಿ ವಾಹನಗಳನ್ನು ಖರೀದಿಸಿದರೆ, ಉಪ್ಪು ನೀರಿನಿಂದ ವಾಹನವನ್ನು ಸ್ವಚ್ಛಗೊಳಿಸಿದರೆ ನಿಮ್ಮ ಪ್ರಯಾಣದಲ್ಲಿ ಅಪಘಾತದ ಗಂಡಾಂತರಗಳು ತಪ್ಪುತ್ತವೆ. ಗಂಡ ಹೆಂಡತಿಯ ನಡುವೆ ಪದೇ ಪದೇ ಜಗಳಗಳು ಆಗುತ್ತಿದ್ದರೆ ನೀವು ಮಲಗುವ ಕೋಣೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಇಟ್ಟುಕೊಳ್ಳಿ. ದಂಪತಿಗಳ ನಡುವಿನ ಮನಸ್ತಾಪಗಳು ದೂರವಾಗುತ್ತವೆ. ಅಡುಗೆ ಮನೆಯಲ್ಲಿ ಇಡುವ ಉಪ್ಪನ್ನು ಎಂದಿಗೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಇಡಬಾರದು. ಗಾಜಿನ ಸೀಸಾದಲ್ಲಿ ಮಾತ್ರ ಉಪ್ಪನ್ನು ಭದ್ರವಾಗಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಶನಿ ದೋಷ ಸುತ್ತಿಕೊಳ್ಳುತ್ತದೆ. ಹಾಗೆಯೇ ಲಕ್ಷ್ಮೀ ಸ್ವರೂಪವಾದ ಉಪ್ಪನ್ನು ತಿಳಿಯದೆಯೂ ಕೆಳಗೆ ಚೆಲ್ಲಬಾರದು. ಅದು ಲಕ್ಷ್ಮೀ ದೇವಿಗೆ ಮಾಡಿದ ಅಪಮಾನದಂತೆ. ಇನ್ನು ತೀವ್ರವಾದ ಸಾಲದ ಬಾಧೆಯಲ್ಲಿರುವವರು ಯಾವುದಾದರೊಂದು ಮಂಗಳವಾರದ ದಿನ ರಾಹುಕಾಲದ ಸಮಯದಲ್ಲಿ ಒಂದು ಹಣತೆಯಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಅದರ ಮೇಲೆ ಮತ್ತೊಂದು ಸಣ್ಣ ಹಣತೆಯನ್ನು ಇಟ್ಟು ಬೇವಿನ ಎಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಸಾಲಗಳೆಲ್ಲವೂ ಶೀಘ್ರವಾಗಿ ತೀಪರ್ಗ್ರಾಫರಿ ಹೋಗುತ್ತವೆ. ಅಶುಭ ಕಾರ್ಯಗಳಿಗೆ ಹೋಗಿ ಬಂದಾಗ ಹೊರಗಿನಿಂದ ಮನೆಗೆ ಬರುತ್ತಿದ್ದಂತೆ ಮೊದಲಿಗೆ ಉಪ್ಪು ನೀರಿನಿಂದ ಕಾಲು ಕೈಗಳನ್ನು ಸ್ವಚ್ಛಗೊಳಿಸಿಕೊಂಡರೆ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಪ್ರವೇಶಿಸದಂತೆ ಇರುತ್ತದೆ. ಹೊಸ ಮನೆ ಕಟ್ಟುವಾಗ ಪಾಯದಲ್ಲಿ ನವಧಾನ್ಯಗಳ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕುವುದರಿಂದ ಆ ಮನೆ 100 ವರ್ಷಗಳ ಕಾಲ ಸುಖ ಸಂತೋಷಗಳಿಂದ ತುಂಬಿರುತ್ತದೆ. ಕಲ್ಲುಪ್ಪು ಖರೀದಿಸಲು ಕೆಲವು ಉತ್ತಮವಾದ ನಕ್ಷತ್ರಗಳಿವೆ. ಪುಷ್ಯಮಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲಿ ಉಪ್ಪು ಖರೀದಿಸಿದರೆ ತಕ್ಷಣವೇ ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದಿರಬೇಕಾದರೆ ಮಕ್ಕಳು ಓದುವ ಟೇಬಲ್ ಮೇಲೆ ಒಂದು ಸಣ್ಣ ಗಾಜಿನ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ಇಟ್ಟರೆ ಮಕ್ಕಳ ಏಕಾಗ್ರತೆ ಹೆಚ್ಚಾಗಿ ವಿದ್ಯಾಬುದ್ಧಿ ಕಲಿಯುತ್ತಾರೆ. ಹಾಗೆಯೇ ಒಂದು ಗಾಜಿನ ಬಟ್ಟಲಿನಲ್ಲಿ ಪೂರ್ತಿಯಾಗಿ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ 5 ಲವಂಗಗಳನ್ನು ಇಟ್ಟು ಈ ಉಪ್ಪಿನ ಬಟ್ಟಲನ್ನು ನಿಮ್ಮ ಬೀರೋ ಕೆಳಗೆ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಸಾಲದ ಬಾಧೆಗಳೆಲ್ಲವೂ ಶೀಘ್ರವಾಗಿ ನಿವಾರಣೆಯಾಗುತ್ತವೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಸಾಂಬಾರಿಗೆ ಮೊದಲಿಗೆ ಉಪ್ಪು ಹಾಕಿ ಆಮೇಲೆ ಖಾರ ಹಾಕಬೇಕು. ಇದರಿಂದ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹ ಉಂಟಾಗುತ್ತದೆ. ಶುಕ್ರವಾರದ ಪೂಜೆಯಲ್ಲಿ ಮಹಾಲಕ್ಷ್ಮಿ ಫೋಟೋದ ಪಾದಗಳ ಬಳಿ 5 ಕಲ್ಲುಪ್ಪಿನ ತುಂಡುಗಳನ್ನು ಇಟ್ಟು ಪೂಜೆ ಮುಗಿದ ನಂತರ ಅವುಗಳನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ನಿಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆಯಾದರೆ ವಿವಾಹಗಳು ತಡವಾಗುತ್ತವೆ. ಆದ್ದರಿಂದ ಯಾವುದಾದರೊಂದು ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕೆಲವು ಕಲ್ಲುಪ್ಪು ಮತ್ತು 1 ಒಣ ಅರಿಶಿನ ಕೊಂಬನ್ನು ಮೂಟೆ ಕಟ್ಟಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಉತ್ತಮ ವಿವಾಹ ಸಂಬಂಧ ಕೂಡಿಬರುತ್ತದೆ. ನಿಮಗೆ ಶತ್ರುಗಳ ಬಾಧೆ ಹೆಚ್ಚಾಗಿದ್ದರೆ, ಶತ್ರುಗಳ ಕಾಟ ಕಡಿಮೆಯಾಗಬೇಕಾದರೆ ನಿಮಗೆ ತೊಂದರೆ ಕೊಡುವ ಶತ್ರುಗಳ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಯುತ್ತಾ ಸ್ವಲ್ಪ ಉಪ್ಪನ್ನು ಹರಿಯುವ ನೀರಿನಲ್ಲಿ ಹಾಕಿ ಶತ್ರುಗಳ ಬಾಧೆಗಳು ಕಡಿಮೆಯಾಗುತ್ತವೆ. ಹಾಗೆಯೇ ನಿಮ್ಮ ಬೀರುವಿನಲ್ಲಿ ಹಣ ಕಾಯ್ದಿಡುವ ಜಾಗದಲ್ಲಿ ಒಂದು ಡಬ್ಬದಲ್ಲಿ ಉಪ್ಪು ಹಾಕಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಒಂದು ತಾಮ್ರದ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪ ಹಚ್ಚಿದರೆ ನೀವು ಅನುಭವಿಸುತ್ತಿರುವ ಕಡುಬಡತನ ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ಕೈಗೂಡುತ್ತವೆ. ಇನ್ನು ವ್ಯಾಪಾರ ಮಾಡುವವರು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಮೂಟೆ ಕಟ್ಟಿ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಕ್ಯಾಶ್ ಬಾಕ್ಸ್ ರೂಕ್ಳ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಊಹಿಸಲಾಗದ ಲಾಭಗಳು ಹೆಚ್ಚಾಗುತ್ತವೆ. ಹಾಗೆಯೇ ಯಾವುದೇ ಹೊಸ ಬಿಸಿನೆಸ್ ಪ್ರಾರಂಭಿಸುವಾಗ ಮೊದಲ ಗ್ರಾಹಕರಿಂದ ಬರುವ ಹಣದಿಂದ ಮೊಟ್ಟಮೊದಲಿಗೆ ಉಪ್ಪಿನ ಪ್ಯಾಕೆಟ್ ಖರೀದಿಸಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟರೆ ನಿಮ್ಮ ವ್ಯಾಪಾರ 3 ಹೂವು 6 ಕಾಯಿಯಾಗಿ ಅಭಿವೃದ್ಧಿ ಹೊಂದುತ್ತದೆ. ನಿಮ್ಮ ವಾಹನಕ್ಕೆ ಪದೇ ಪದೇ ಅಪಘಾತಗಳಾಗುತ್ತಿದ್ದರೆ ವಾಹನದ ಸೀಟಿನ ಕೆಳಗೆ ಒಂದು ಸಣ್ಣ ಕವರಿನಲ್ಲಿ ಉಪ್ಪು ಇಟ್ಟುಕೊಂಡರೆ ನಿಮಗೆ ರಕ್ಷಣೆ ಲಭಿಸುತ್ತದೆ. ಇನ್ನು ಗ್ರಹಣದ ಸಮಯದಲ್ಲಿ ಅಥವಾ ಅಮಾವಾಸ್ಯೆಯ ರಾತ್ರಿ ವೇಳೆ ನಿಮ್ಮ ಮನೆಯ ಸುತ್ತಲೂ ಸ್ವಲ್ಪ ಉಪ್ಪು ನೀರನ್ನು ಚಿಮುಕಿಸಿದರೆ ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ಇರುತ್ತವೆ. ಪ್ರತಿ ಅಮಾವಾಸ್ಯೆಯೆಂದು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು. ಅಮಾವಾಸ್ಯೆಯ ದಿನ ದೃಷ್ಟಿ ತೆಗೆದುಕೊಂಡರೆ ತುಂಬಾ ಒಳ್ಳೆಯದು. ಇನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಕಾಲುಗಳನ್ನು ಸ್ವಚ್ಛಗೊಳಿಸಿಕೊಂಡರೆ ದಿನವಿಡೀ ನಿಮಗೆ ಸುತ್ತಿಕೊಂಡ ನರದೃಷ್ಟಿ, ಆಯಾಸ ದೂರವಾಗಿ ಪ್ರಶಾಂತತೆ ಲಭಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪನ್ನು ಸಾಗರ ರಾಜಕುಮಾರಿ ಎಂದು ಕರೆಯುತ್ತಾರೆ. ಅಂದರೆ ಲಕ್ಷ್ಮೀ ದೇವಿಯ ತಂಗಿಯಿದ್ದಂತೆ.
ಆದ್ದರಿಂದ ಮನೆಯಲ್ಲಿ ಉಪ್ಪನ್ನು ಎಷ್ಟು ಗೌರವದಿಂದ ಪದ್ಧತಿಯಿಂದ ನೋಡಿಕೊಳ್ಳುತ್ತೀರೋ ನಿಮ್ಮ ಜೀವನ ಅಷ್ಟೇ ಅದ್ಭುತವಾಗಿ ಬದಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.